ಗಂಡ್ಸಲ್ಲ ಹಿಂಗ್ಸಲ್ಲ ಅನ್ನೋದು ನಾನು ಲೆವೆಲ್ ಹೋಗಿ ನಮ್ಮ ಮನೇಲಿ ಎಲ್ಲ ಮಾತಾಡ್ತಾರೆ, ಅವಾಗ ಮಾತಾಡ್ಬೇಕಾದ್ರೆ ಯಾರು ಏನು ಕೇಳಲ್ವಾ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಈಗ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಬಂದಿದೆ. ಇಲ್ಲಿ ನಿಜವಾಗ್ಲೂ ಇದು ಸ್ಟಾರ್ಟ್ ಆದಾಗ ಸಿಕ್ಕಾಪಟ್ಟೆ ಇದಕ್ಕೆ ಎಲ್ಲರೂ ಕೂಡ ಫಿದಾ ಆಗಿದ್ರು ಈ ಒಂದು ಶೋಗೆ. ಆದರೆ ಈಗ ಇಲ್ಲಿ ನೀವು ನೋಡ್ಬೋದು, ಹನುಮಂತ್ ಅವರು, ರಜತ್ ಅವರು, ವಿನಯ್ ಗೌಡ ಅವರು ಇಲ್ಲಿ ಹೆಚ್ಚಿಗೆ ಶೋನಲ್ಲಿ ಕಾಣಿಸ್ಕೊಂತಾನೆ ಇಲ್ಲ. ಬಟ್ ಆದರೆ ಇಲ್ಲಿ ಹನುಮಂತ್ ಅವರು ಏನಕ್ಕೆ ಕಾಣಿಸ್ಕೊಂತಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಸಿಕ್ಕಾಪಟ್ಟೆ ಸಕ್ಸಸ್ನ ಪಡ್ಕೊಂಡಿತ್ತು. ಮೊದಲು 2 ಎಪಿಸೋಡ್ ಏನು ಪ್ರಸಾರ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಏನಕ್ಕೆ ಅಂತಂದರೆ ಹನುಮಂತ್ ಅವರಿದ್ದರು. ಇಲ್ಲಿ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆಗಿರೋ ಹನುಮಂತ್ ಅವ್ರು ಬಂದಿದ ತಕ್ಷಣ ತುಂಬ ಚೆನ್ನಾಗಿ ಈ ಒಂದು ಶೋ ಸಕ್ಸಸ್ ಪಡೆಯುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಆದರೆ ಇಲ್ಲಿ ಅಟ್ರಲ್ ಫ್ಲಾಪ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ಕೊತಿದ್ದಾರೆ. ಇನ್ನು ಈ ಒಂದು ಶೋ ಹೆಚ್ಚು ದಿವಸ ನಡೆಯಲ್ಲ ಅಂತ ಕೂಡ ಇಲ್ಲಿ ಮಾತಾಡ್ಕೊತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಕಳೆದ ವಾರ ಎಪಿಸೋಡ್ ಶೋನೇ ಇಲ್ಲಿ ಪ್ರಸಾರ ಆಗಿರಲಿಲ್ಲ. ಏನಕ್ಕೆ ಅಂತಂದರೆ ರಜತ್ ಅವರು, ವಿನಯ್ ಗೌಡ ಅವರು ಇರಲಿಲ್ಲ, ಮತ್ತು ಹನುಮಂತ್ ಅವರು ಕೂಡ ಇಲ್ಲಿ ಇಲ್ಲ. ಆಲ್ಮೋಸ್ಟ್ ಈ ಒಂದು ಶೋ ಸ್ಟಾರ್ಟ್ ಆದಾಗ ಇಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿತ್ತು. ಏನಕ್ಕೆ ಅಂತಂದರೆ ಹನುಮಂತ್ ಅವರು ಇದ್ರು ಅಂತಂದ್ಬಿಟ್ಟು. ಹನುಮಂತ್ ಅವರು ಬಂದಿರೋ ಇಲ್ಲಿ ಎಪಿಸೋಡ್ಗಳು ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿದೆ. ಬಟ್ ಆದರೆ ಇಲ್ಲಿ ಹನುಮಂತ್ ಅವರು ಕಾಣಿಸ್ಕೊಂಡಿಲ್ಲ. ಆದರೆ ಈಗ ಇದ್ರದ್ದು ಪ್ರೋಮೋಗಳು ಬಿಡ್ತಾ ಬಂದಿದ್ದಾರೆ. ಈ ಒಂದು ಪ್ರೋಮೋ ನೋಡಿದ ತಕ್ಷಣ ಇಲ್ಲಿ ನೆಟ್ಟಿಗರು ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಕೆಂಡಾಮಂಡಲ ಕೂಡ ಆಗಿದ್ದಾರೆ. ಏನಕ್ಕೆ ಅಂತಂದರೆ ಇದು ಯಾವ ರೀತಿ ಒಂದು ಶೋ, ನಿಜವಾಗ್ಲೂ ಕೂಡ ಸ್ವಲ್ಪ ಬ್ಯಾಡ್ ಆಗಿ ಕೂಡ ಇಲ್ಲಿ ಕಮೆಂಟ್ಗಳನ್ನ ಹಾಕಿದ್ದಾರೆ. ಇದು ಯಾವುದೋ ಒಂದು ಡ್ಯಾಶ್ ಶೋ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ರಿಯಾಲಿಟಿ ಶೋ ಅಂದರೆ ಡಬಲ್ ಮೀನಿಂಗ್ಗಳೇ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ನೆಟ್ಟಿಗರು ಅವರ ಅನಿಸಿಕೆನ ಇಲ್ಲಿ ಹೇಳಿದ್ದಾರೆ. ಏಕೆಂತಂದರೆ ಇದನ್ನು ಕುತ್ಕೊಂಡು ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ತಾ ಇರ್ತಾರೆ. ಬಟ್ ಆದರೆ ಈ ರೀತಿಯಾದ ಒಂದು ಡಬಲ್ ಮೀನಿಂಗ್ ಬೇಡ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಇಲ್ಲಿ ಅವರ ಒಂದು ಅನಿಸಿಕೆನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವನ್ ನೀವು ನೋಡ್ಬೋದು, ಇಲ್ಲಿ ರವಿಚಂದ್ರನ್ ಸರ್ ಅವರು ಹೇಳಿದರು, ಈ ರೀತಿಯಾದ ಒಂದು ಡಬಲ್ ಮೀನಿಂಗ್ ಬೇಕಾಗಿರಲ್ಲ. ಬಟ್ ಆದರೆ ಕೆಲವೊಂದು ಬಾರಿ ಬರುತ್ತೆ, ನಾವು ಕೂಡ ಏನು ಆಗಲ್ಲ ಅಂತ ಅಂದ್ಬಿಟ್ಟು ರಿಯಾಲಿಟಿ ಶೋಗಳ ಬಗ್ಗೆ ಇಲ್ಲಿ ಅವರು ಒಂದು ಬೇಸರನ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇವಾಗ ಇಲ್ಲಿ ಪ್ರಶಾಂತ್ ಅವರು, ನಿಮಗೆ ಗೊತ್ತು, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಬಾಯ್ಸ್ ಒಂದು ತಂಡ ಮತ್ತು ಗರ್ಲ್ಸ್ ಒಂದು ತಂಡ ಅಂತ ಅಂದ್ಬಿಟ್ಟು ಈಗ ಒಂದು ಇಲ್ಲಿ ಪ್ರೋಮೋ ಕೂಡ ಬಿಟ್ಟಿದ್ರು. ಆ ಪ್ರೋಮೋದಲ್ಲಿ ಪ್ರಶಾಂತ್ ಅವರು ಇಲ್ಲಿ ಹೇಳ್ತಾರೆ, ಗಂಡ್ಸಲ್ಲ ಹೆಂಗಸು ಅನ್ನೋದು ಮಾತಾಡ್ತಾರಲ್ಲ, ತುಂಬಾ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಶೋನ ಇಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಇಲ್ಲಿ ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಮನೆಗೆ ಹೋಗಿದ ತಕ್ಷಣ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ನೀವು ನೋಡಿರೋದು ಪ್ರಶಾಂತ್ ಅವ್ರಿಗೆ ಇಲ್ಲಿ ಈ ಒಂದು ವರ್ಡ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ನೀನು ಗಂಡ್ಸಲ್ಲ ಹೆಂಗಸು ಅನ್ನೋ ಪದನ ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆನೇ ಇಲ್ಲಿ ಪ್ರಶಾಂತ್ ಅವ್ರು ಕೂಡ ಹೇಳ್ತಾರೆ, ಇಲ್ಲಿ ಬೇಜಾರಾಗಿದೆ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಗರ್ಲ್ಸ್ ಎಲ್ಲ ಕೂಡ ಸಾರಿ ಕೂಡ ಕೇಳ್ತಾರೆ. ಇವನ್ ಇಲ್ಲಿ ಐಶ್ವರ್ಯ ಸಿಂಧೂಗಿ ಅವ್ರು ಹೇಳ್ತಾರೆ, ನಾನು ಬೆಳಿಗ್ಗೆ ಮಾತಾಡಿದ್ದು ನಿಮ್ಗೆ ಏನೋ ಹರ್ಟ್ ಆಗಿದೆ, ನಿಜವಾಗ್ಲೂ ಕೂಡ ಇಲ್ಲಿ ಸಾರಿ ಕೇಳ್ತೀನಿ, ಸಾರಿ ಅಂತ ಕೂಡ ಇಲ್ಲಿ ಪ್ರಶಾಂತ್ ಅವ್ರಿಗೆ ಹೇಳ್ತಾರೆ. ಆನಂತರ ಸೂರಜ್ಗೆ ಇಲ್ಲಿ ಪ್ರಶಾಂತ್ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಇದು ಒಂದು ಫ್ರ್ಯಾಂಕ್, ಒಂದು ಸುಮ್ಮನೆ ತಮಾಷೆ ಮಾಡಿರೋದು ಇಲ್ಲಿ ಪ್ರಶಾಂತ್ ಅವರು. ಆದರೆ ಇಲ್ಲಿ ಈ ಒಂದು ವರ್ಡು ಇವ್ರಿಗೆ ಹೇಳಿರೋದಂತೂ ನಿಜ, ನೀನು ಗಂಡ್ಸಲ ಹೆಂಗ್ಸ್ತರ ಕಾಣಿಸ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶಾಂತ್ ಅವ್ರಿಗೆ ಇಲ್ಲಿ ಸ್ವಲ್ಪ ಜನ ಅಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೇ ಸೆಟ್ನಲ್ಲಿರೋರೇ ಹೇಳಿರೋದಂತೂ ನಿಜ. ಬಟ್ ಈ ರೀತಿ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಈ ಒಂದು ಪ್ರೋಮೋ ನೋಡ್ಬಿಟ್ಟು ಇಲ್ಲಿ ನೆಟ್ಟಿಗರು ಸ್ವಲ್ಪ ಕೆಂಡಾಮಂಡಲ ಕೂಡ ಆಗಿದ್ದಾರೆ. ಏನಕ್ಕೆ ಅಂತಂದ್ರೆ ಇದೊಂದು ರಿಯಾಲಿಟಿ ಶೋನಾ ಅಂತ ಕೂಡ ಇಲ್ಲಿ ಬೈತಿದ್ದಾರೆ. ಇದು ಒಂದು ಶಾರ್ಟ್ ಆದ ಶೋ ತರ ಇದೆ ಅಂತ ಕೂಡ ಇಲ್ಲಿ ಮಾತಾಡಿದ್ದಾರೆ. ಇವನ್ ಇಲ್ಲಿ ನಾನು ನಿಮಗೆ ಆ ಪಿಕ್ಚರ್ ಕೂಡ ಹಾಕಿದ್ದೀನಿ. ಏನಕ್ಕೆ ಅಂದರೆ ಕೆಲವೊಬ್ರು ಅನ್ಕೊಳ್ಬೋದು, ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇರ್ಬೋದು, ನೀವೇ ಇದನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಕೂಡ ಇಲ್ಲಿ ಅನ್ಕೊಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಇದೊಂದು ಶೋನ ನಿಜವಾಗ್ಲೂ ಕೂಡ ಶೋ ಅಂತ ಅಂದ್ಬಿಟ್ಟು ಅನ್ಸಲ್ಲ ಅಂತ ಕೂಡ ಈ ಒಂದು ಶೋ ಬಗ್ಗೆ ಇಲ್ಲಿ ಅವರ ಒಂದು ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಶೋನು ಕೂಡ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಕೂಡ ಏನಿಲ್ಲ. ಕೆಲವೊಬ್ರು ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ಸ್ಪರ್ಧಿಗಳು ಇಲ್ಲಿ ಇರೋದ್ರಿಂದ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಇಲ್ಲಿ ಕೆಲವೊಬ್ರು ಇಷ್ಟಪಡ್ತಾರೆ ಮತ್ತು ಇಷ್ಟಪಡದೇ ಇರೋರು ಕೂಡ ಇದ್ದಾರೆ. ಆಮೇಲೆ ಹೇಳ್ತಾರೆ, ಕಾಮಿಡಿ ಅಂತಂದಮೇಲೆ ಇದು ಒಂದು ಲೆವೆಲ್ಗೆ ಓಕೆ, ಬಟ್ ಅತಿ ಆದರೆ ಅಮೃತನೂ ವಿಷ ಅಲ್ವಾ. ನಿಜವೂ ಕೂಡ ಅದೇ ರೀತಿ ಅನಿಸುತ್ತೆ. ಇಲ್ಲಿ ಪ್ರಶಾಂತ್ ಅವ್ರಿಗೆ ಇಲ್ಲಿ ನೀನು ಗಂಡ್ಸಲ್ಲ ಹೆಂಗ್ಸ್ ಥರ ಆಡ್ತೀಯಾ ಕಾಣ್ತೀಯಾ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅದನ್ನೇ ಇಲ್ಲಿ ಅವರು ಇಟ್ಕೊಂಡು ಇಲ್ಲಿ ಕಾಮಿಡಿ ಕೂಡ ಮಾಡಿದ್ದಾರೆ. ಬಟ್ ಕೆಲವೊಮ್ಮೆ ಕಾಮಿಡಿ ಟ್ರಾಜಿಡಿ ಕೂಡ ಆಗ್ಬೋದು. ಬಟ್ ಅದು ಕಾಮಿಡಿ ಅಂತ ಗೊತ್ತಾದ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ಚೈತ್ರ ಅವರು ಪ್ರಶಾಂತ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅದೇನೇ ಆದರೂ ಕೂಡ ಈ ಸತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಆಲ್ಮೋಸ್ಟ್ ಇಲ್ಲಿ ವಿಘ್ನಗಳೇ ಕಾಣ್ತದೆ. ಇಲ್ಲಿ ಭರ್ಜರಿಯಾಗಿ ಓಪನಿಂಗ್ ಕೂಡ ಪಡ್ಕೊಂಡಿತ್ತು. ಬಟ್ ಆದರೆ ಬರ್ತಾ ಬರ್ತಾ ಇದ್ರದ್ದು ಒಂದು TRP ಏನಿದೆ ಅದು ಕಡಿಮೆ ಆಗ್ತಾನೆ ಬಂದಿದೆ ಮತ್ತು ನೋಡೋ ಸಂಖ್ಯೆ ಕೂಡ ಇಲ್ಲಿ ಇಳಿಮುಖ ಆಗಿದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ, ಮತ್ತು ಯಾವೊಂದು ರಿಯಾಲಿಟಿ ಶೋನ ನೀವು ತುಂಬ ಇಷ್ಟಪಡ್ತೀರಾ? ಇದೊಂದೇ ಅಂತಲ್ಲ, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇದೆ, ಮಜಾಟಾಕಿ ಸೀಸನ್ 2 ಕೂಡ ಸ್ಟಾರ್ಟ್ ಆಗಿದೆ, ಮತ್ತು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಈ ರೀತಿಯಾದ ಹಲವಾರು ರಿಯಾಲಿಟಿ ಶೋ ಇದೆಯಲ್ಲ, ಇದರಲ್ಲಿ ನಿಮಗೆ ಯಾವ ಶೋ ತುಂಬಾ ಇಷ್ಟ ಆಗುತ್ತೆ, ನೀವು ಯಾವೊಬ್ಬ ಕಂಟೆಸ್ಟೆಂಟ್ನ ತುಂಬ ಇಲ್ಲಿ ಇಷ್ಟಪಡ್ತೀರಾ, ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.